ವಿದ್ಯಾರ್ಥಿಗಳೇ, ಮತ್ತೊಮ್ಮೆ SSLC ಅಂದರೆ 10ನೇ ವರ್ಗದ ಸಮಸ್ತ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗಾಗಲೇ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ತ್ರಿಕೋನಮಿತಿಯ ಕೆಲವು ಅನ್ವಯ ಈ ಅಧ್ಯಾಯದಲ್ಲಿ ನಾವು 1, 2, 3 ಮತ್ತು 4 ಉದಾಹರಣೆಗಳನ್ನು ಸವಿಸ್ತರವಾಗಿ ಅಧ್ಯಯನ ಮಾಡಿಕೊಂಡ ನಂತರ ಇಂದು 5ನೆಯ ಒಂದು ಉದಾಹರಣೆ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈಗಾಗಲೇ ತಿಳಿಸಿದಂತೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವಂತಹ 2 ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶವನ್ನಿಟ್ಕೊಂಡು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ಯೂಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾರು ವಿದ್ಯಾರ್ಥಿಗಳು ಇಂದಿನ ವಿಡಿಯೋಕ್ಕೆ ತಾವೆಲ್ಲ ಹೊಸದಾಗಿ ಆಗಮಿಸಿದ್ರಿ, ದಯವಿಟ್ಟು ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಲೈಕ್ ಕೊಡುವುದನ್ನು ಮರೆಯಬಾರದು. ಅದರ ಜೊತೆಗೆ ತಾವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು 5ನೆಯ ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಕೊಟ್ಟಿದ್ದು ಪ್ರಾಬ್ಲಮ್ಸ್ ಏನಿದೆ ಮೊದಲು ಅದನ್ನ ಅರ್ಥ ಮಾಡಿಕೋಬೇಕು. ಲೆಕ್ಕ ಬಿಡಿಸುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಸರಿಯಾಗಿ ಓದ್ಕೋಬೇಕು. ಓದ್ಕೊಂಡ ನಂತರ ಲೆಕ್ಕವನ್ನ ಸುಲಭವಾಗಿ ಬಿಡಿಸ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಲೆಕ್ಕ ಅರ್ಥ ಮಾಡಿಕೊಳ್ಳಲಿಲ್ಲ ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಅಥವಾ ಸ್ಟೇಟ್ಮೆಂಟ್ ನಮಗ ಅರ್ಥ ಆಗದೆ ಇದ್ರ ಆ ಒಂದು ಸಮಸ್ಯೆ ಬಿಡಿಸ್ಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರವಾಗಿ ಮೊದಲು 2 ಮಾಧ್ಯಮಗಳಲ್ಲಿ ಬರೆದಿರುವಂತಹ ಪ್ರಶ್ನೆಯನ್ನ ಓದ್ತಾ ಇದ್ದೀನಿ, ಅದನ್ನ ತಾವು ಲಕ್ಷ್ಯ ಇಟ್ಟು ಅದನ್ನ ಆಲಿಸ್ಬೇಕು. ಎಕ್ಸಾಂಪಲ್ ನಂಬರ್ 5, ದ ಶ್ಯಾಡೋ, ಇಟ್ ಮೀನ್ಸ್ ನೆರಳು ಅಂತ. ಶ್ಯಾಡೋ ಅಂದ್ರ ನೆರಳು. ದ ಶ್ಯಾಡೋ ಆಫ್ ಎ ಟವರ್ ಸ್ಟ್ಯಾಂಡಿಂಗ್ ಆನ್ ಎ ಲೆವೆಲ್ ಗ್ರೌಂಡ್ ಈಸ್ ಫೌಂಡ್ ಟು ಬಿ 40 ಮೀಟರ್ ಲಾಂಗರ್ ವೆನ್ ದ ಸನ್ಸ್ ಆಲ್ಟಿಟ್ಯೂಡ್ ಈಸ್ 30 ಡಿಗ್ರಿ ಅಂತ. ಮೊದಲು ಒಂದು ಟವರ್ ಅನ್ನುವಂಥದ್ದು ನೆಲದ ಮೇಲೆ ನಿಂತಿದೆ. ಆ ಟವರದ ನೆರಳಿನ ಉದ್ದ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ 40 ಮೀಟರ್ ಫೌಂಡ್ ಟು ಬಿ 40 ಮೀಟರ್ ಲಾಂಗರ್ ವೆನ್ ದ ಸನ್ಸ್ ಆಲ್ಟಿಟ್ಯೂಡ್ ಈಸ್ 30 ಡಿಗ್ರಿ, ದೆನ್ ವೆನ್ ಇಟ್ ಈಸ್ 60 ಡಿಗ್ರಿ ಫೈಂಡ್ ದ ಹೈಟ್ ಆಫ್ ದಿ ಟವರ್. ಹಾಗಾದ್ರೆ ಟವರದ ಎತ್ತರ ಎಷ್ಟು ಅಂತ. ಇಲ್ಲಿ ವಿದ್ಯಾರ್ಥಿಗಳೇ ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭ ಒಂದರ ನೆರಳಿನ ಉದ್ದವು ಅಂತ. ನೆಲದ ಮೇಲೆ ನೇರವಾಗಿ ನಿಂತಿರತಕ್ಕಂತ ಒಂದು ಸ್ತಂಭ ಏನಿದೆ ಅಥವಾ ಟವರ್ ಅಂತ ಏನು ಹೇಳ್ತಾ ಇದೀವಿ, ಅದರ ನೆರಳಿನ ಉದ್ದವು ಸೂರ್ಯನೆಡೆಗಿನ ಕೋನವು 60 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ 30 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು 40 ಮೀಟರ್ ಹೆಚ್ಚಾಗಿದೆ. ಅಂದ್ರೆ 60 ಡಿಗ್ರಿ ಉಂಟಾಗಿರುವಂತಹ ಸಂದರ್ಭದಲ್ಲಿ ಏನು ನೆರಳಿನ ಉದ್ದ ಇತ್ತು ಅದನ್ನೇ 30 ಡಿಗ್ರಿಯನ್ನು ತೆಗೆದುಕೊಂಡಾಗ 40 ಮೀಟರ್ ಏನಾಗಿದೆ ಅಂತಂದ್ರೆ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗಾದರೆ ನಾವೇನ್ ಮಾಡ್ಬೇಕು, ಸ್ತಂಭದ ಎತ್ತರ ಕಂಡು ಹಿಡಿಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಇಲ್ಲಿ ಡೈಗ್ರಾಮ್ ಅನ್ನ ರೆಡಿ ಮಾಡಿದ್ರ ನಿಮಗೆ ವಿದ್ಯಾರ್ಥಿಗಳೇ ಅದು ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡೋಣ ಅಂತಂದ್ರೆ, ಸೂರ್ಯ ಅದಾನ ಅಂತ ಅರ್ಥ ಮಾಡಿಕೊಳ್ಳೋಣ. ಹೌದಾ? ಈ ರೀತಿಯಾಗಿ ನಾವು ಇಲ್ಲಿ ಸೂರ್ಯನನ್ನ ಗುರುತಿಸಿಕೊಂಡಾಗ ಇದು ನಮ್ಮದು ಟವರ್ ಅಂತ ಇರ್ಲಿ. AB ಏನು ಅಂತ ಕರೆಯೋದಕ್ಕೆ ಟವರ್ ಅಂತ ಕರ್ಕೊಳ್ಳೋಣ. AB ಈಸ್ ಒನ್ ಆಫ್ ದ ಟವರ್ ಅಂತ ಹೇಳಿದೀವಿ. AB ಅನ್ನುವಂಥದ್ದು ಒಂದು ಸ್ತಂಭ ಅಂತ. ಇಲ್ಲಿ ಸೂರ್ಯ ಇದ್ದಾಗ ಈ ಟವರದ ನೆರಳು ಈ ಕಡೆ ಬರುತ್ತೆ, ಈ ದಿಕ್ಕಿನೆಡೆಗೆ ಟವರದ ನೆರಳು ಬರುತ್ತೆ. ನೆರಳು ಬಂದಾಗ ಅವರು ಏನಂತ ಹೇಳಿದ್ರು ಅಂತಂದ್ರೆ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟ 60 ಡಿಗ್ರಿ ಅಂತ ಆಯ್ತು. ಇದು 60 ಡಿಗ್ರಿ, ಎಲಿವೇಶನ್ ಆಂಗಲ್ ಆಫ್ 60 ಡಿಗ್ರಿ ಸಿ ಅಂತ ಗುರುತಿಸೋಣ. ಎಷ್ಟು ಇನ್ನು ಮುಂದೆ ಲೆಕ್ಕ ಮುಂದುವರೆದು ಏನಂತ ಹೇಳ್ತಾರ ಅವರು ಅಂತಂದ್ರೆ, the shadow of a tower standing on a level ground is found to be 40 meter longer
ವೆನ್ ದ ಸನ್ಸ್ altitude is 30 ಡಿಗ್ರಿ. ಇನ್ನು 30 ಡಿಗ್ರಿಗೆ ನಾವು ತೆಗೆದುಕೊಂಡು ಹೋದೆವು ಅಂತಂದ್ರೆ ಇಲ್ಲಿ 30 ಡಿಗ್ರಿ ಆಗುತ್ತೆ ಅಂತ ವಿಚಾರ ಮಾಡ್ಕೊಳ್ಳೋಣ. ಇದು ಇಲ್ಲಿಗೆ ಡಿ ಪಾಯಿಂಟ್ ಬರೋಣ. ಸಿ ದಿಂದ ಡಿಕ್ ಬರೋದ್ರೊಳಗಾಗಿ ಎಷ್ಟಾಗತ್ತೆ ಅಂತಂದ್ರ 40 ಮೀಟರ್ ಹೆಚ್ಚಾಗತ್ತೆ ಅಂತ. 40 ಮೀಟರ್ ಹೆಚ್ಚಾಗಬೇಕು ಅಂದ್ರೆ ಅವಾಗ ಇಲ್ಲಿ ಕೋನ ಎಷ್ಟು ಇರುತ್ತೆ ಅಂತಂದ್ರ ಸೊ ಇಷ್ಟ 30 ಡಿಗ್ರಿ ಇರುತ್ತೆ. 30 ಸಿ ಪಾಯಿಂಟ್ ನಿಂದ ಡಿ ಪಾಯಿಂಟ್ ಗೆ ಬರಬೇಕು ಅಂದ್ರ 40 ಮೀಟರ್ ಹೆಚ್ಚಾಗುತ್ತೆ. 40 ಮೀಟರ್ ಹೆಚ್ಚಾದಾಗ ಉಂಟಾದ ಕೋನ ಎಷ್ಟು ಅಂದ್ರೆ 30 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ದೆನ್ when it is 60 degree find the height of the tower. ಹಾಗಾದ್ರೆ ಟಾವರದ ಎತ್ತರವನ್ನ ಕಂಡು ಹಿಡಿಬೇಕು ಅಂತ. ಅದನ್ನೇ ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭವೊಂದರ ನೆರಳಿನ ಉದ್ದವು ಸೂರ್ಯನೆಡೆಗಿನ ಕೋನವು 60 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ 30 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು 40 ಡಿಗ್ರಿ ಹೆಚ್ಚಾಗಿದೆ. 60 ಡಿಗ್ರಿ ಇದ್ದಾಗ ಏನ ನೆರಳಿನ ಉದ್ದ ಇತ್ತು ಅದನ್ನೇ 30 ಡಿಗ್ರಿಗೆ ನಾವು ಬದಲಾವಣೆಗೊಳಿಸಿಕೊಂಡೆವು ಅಂತಂದ್ರ ಆ ಎಷ್ಟು ಹೆಚ್ಚಾಗುತ್ತೆ ಅಂತ ಇಲ್ಲಿ 40 ಮೀಟರ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಆ ಟಾವರದ ಎತ್ತರ ಏನು ಅಂತ ನಾವಿಲ್ಲಿ ಪ್ರಶ್ನೆ. ಟಾವರದ ಎತ್ತರ ನಾವು ಕಂಡುಹಿಡಿಬೇಕು ಅನ್ನುವಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂದ್ರ AP is a ಟವರ್ ಅಂತ ಬರೀತೀವಿ. ಅಂದರೆ ಸ್ತಂಭದ ಎತ್ತರ ಅಂತ. ಕನ್ನಡದಲ್ಲಿ ಏನಂತ ಬರೀತೀವಿ ಇದಕ್ಕೆ? ಸ್ತಂಭದ ಎತ್ತರ. ಗೊತ್ತಿಲ್ಲ ನಮಗೆ ಸ್ತಂಭದ ಎತ್ತರ ಎಷ್ಟು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಇಷ್ಟ AD ಬರಬೇಕು ಅಂತಂದ್ರೆ AC ಟು ದ ಡಿಸ್ಟನ್ಸ್ ಆಫ್ ಶಾಡೋ ಅಂತ ಹೇಳ್ತೀವಿ. ಸೊ ಇಸ್ ದ ಕಾಲ್ಡ್ X ಅಂತ ಕರೆಯೋಣ. AC ಈಕ್ವಲ್ ಟು X ಮೀಟರ್. AC ಈಕ್ವಲ್ ಟು X ಮೀಟರ್. ಶಾಡೋ ಡಿಸ್ಟನ್ಸ್ ಆಫ್ ದ ಟವರ್. ಟವರ್ ನಿಂದ ಆ ಒಂದು ನೆರಳಿನ ಉದ್ದವು. ನೆರಳಿನ ಉದ್ದ ಎಷ್ಟು ಡಿಗ್ರಿ ಇದ್ದಾಗ? ಅದು 60 ಡಿಗ್ರಿ ಇದ್ದಾಗ, 60 ಡಿಗ್ರಿ ಇದ್ದಾಗ X ಅಂತ ತಿಳ್ಕೊಂಡಿದೀವಿ. ಸೊ ಇಸ್ ದ AD ಈಕ್ವಲ್ ಟು AD ಎಷ್ಟಾಗುತ್ತೆ ಅಂತಂದ್ರೆ AD ಈಕ್ವಲ್ ಟು 40 ಪ್ಲಸ್ X ಮೀಟರ್ ಅಂತ ಹೇಳ್ತಾ ಇದೀವಿ. ಅಂದ್ರೆ 30 ಡಿಗ್ರಿ ಬಂದಾಗ AC ಪ್ಲಸ್ CD ಕೊಡುತ್ತೆ 40 ಪ್ಲಸ್ X ಅಂತ. ದೇರ್ ಫೋರ್ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ BCA ಈಕ್ವಲ್ ಟು 60 ಡಿಗ್ರಿ. ಆಂಗಲ್ ACB ಈಕ್ವಲ್ ಟು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ADB ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ADB ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೀವು ಯಾವದನ್ನ ಬಿಡಿಸಬಹುದು, ಅದನ್ನೇ ಬಿಡಿಸ್ಬೇಕು, ಹಾಗೆ ಬಿಡಿಸ್ಬೇಕು ಅನ್ನುವಂಥದ್ದೇನಿಲ್ಲ. ಇಲ್ಲಿ tan 60 ತಗೋಬಹುದು ಸ್ಟಾರ್ಟಿಂಗ್ ಒಳಗೆ, ಅಥವಾ tan 30 ಡಿಗ್ರಿಯರೇ ನೀವು ತಗೊಂಡು ಬಿಡಿಸ್ಕೋಬಹುದು. ನಿಮಗ ಅನುಕೂಲ ಆಗಿರುವಂತಹ ರೀತಿಯಲ್ಲಿ ಆ ಒಂದು ಸಮಸ್ಯೆಯನ್ನ ಬಿಡಿಸ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವಿಲ್ಲಿ tan 60 ಡಿಗ್ರಿ ಅಂತ ತೆಗೆದುಕೊಂಡಾಗ ಟ್ಯಾನ್ ಎಷ್ಟು ಡಿಗ್ರಿ ತೆಗೆದುಕೊಂಡೇವು ನಾವು ಅಂತಂದ್ರೆ 60 ಡಿಗ್ರಿ ಅಂತ ತೆಗೆದುಕೊಂಡೀವಿ. ಟ್ಯಾನ್ 60 ಡಿಗ್ರಿಯನ್ನ ತೆಗೆದುಕೊಂಡಾಗ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಅಭಿಮುಖ ಬಾಹು ಅಂತ ಬರುತ್ತೆ. ಅಪೋಸಿಟ್ ಸೈಡ್ ಅಂತ ಹೇಳ್ತಾ ಇದೀವಿ AB ಅಂಡ್ ಅಡ್ಜಸೆಂಟ್ ಸೈಡ್ ಅಂತ ಬರುತ್ತೆ CA ಅಂತ ಕರಿತೀವಿ. CA ಅಂತ. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳೇ tan 60 ಬೆಲೆ ಎಷ್ಟು ಅಂತ ತೆಗೆದುಕೊಂಡಾಗ 0, 30, 45, 60. ಸೈನ್ ಆಫ್ ಏನ್ ಬರುತ್ತೆ ಅಂತಂದ್ರ ಬಿಲೋ ಫಿಂಗರ್ ಅಂತ ಹೇಳ್ತೀವಿ, √3 ಅಪಾನ್ √ ಅಬೌವ್ ಫಿಂಗರ್ ಅಂತ ಬರುತ್ತೆ. ಅಂದ್ರೆ ಕಾಸ್ ಥೀಟಾ ಅಂತ ಹೇಳ್ತಾ ಇದೀವಿ. ಅದು ಒಂದಿದೆ, 60 ಮರಿಸ್ಕೊಂಡ್ ಬಿಟ್ಟಿವಿ. √ ಬಿಲೋ ಫಿಂಗರ್ 3, √3 ಮೇಲ್ಗಡೆ √1 ಬರುತ್ತೆ. √1 ಉತ್ತರ 1 ಬರುತ್ತೆ. ಹಾಗಾದ್ರೆ tan 60 ಬೆಲೆ ಎಷ್ಟು ಅಂತಂದ್ರೆ √3 ಅಂತ ಹೇಳಿದೆವು. √3 ಅಂತ ಬರೀತೀವಿ. AB is height of the tower, so is the AB. CA ಅಂದ್ರ ಏನು ಅಂತ ಕೊಟ್ಟಿದ್ದಾರೆ
ಎಕ್ಸ್ ಮೀಟರ್ ಅಂತ ಬರೆದೀವಿ. ಹಾಗಾದ್ರೆ ಎಕ್ಸ್ ಅಂತ ಬರೆಯೋಣ. ಇದ್ರ ಕೆಳಗಡೆ ಏನು ಇರ್ಲಿಲ್ಲ ಅಂದ್ರೆ ಒಂದಿರ್ಲಿ, ಎ ಬಿ ಇಂಟು ಒಂದು ಎ ಬಿ ಎಕ್ಸ್ ರೂಟ್ 3 ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ ರೂಟ್ ಆಫ್ 3 ಮೀಟರ್. ಇಷ್ಟು ಇವಾಗ ನಾವು ಒಂದು ಭಾಗನ ಬಿಡಿಸ್ಕೊಂಡೆವು. ಯಾವುದು ಅಂದ್ರೆ ಟ್ಯಾನ್ 60 ಡಿಗ್ರಿ ತೆಗೆದುಕೊಂಡು ಒಂದು ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡಿದೆವು. ಇದಕ್ಕೆ ನಾವು ಏನಂತ ಕರೆಯೋಣ ಅಂತಂದ್ರೆ ಒಂದು ಅಂತ ಕರೆಯೋಣ. ಅದಕ್ಕೆ ನಾವು ಒಂದು ಅಂತ ತೆಗೆದುಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ ಟ್ಯಾನ್ ಇನ್ನೊಂದಿದೆ, ಯಾವುದು ಅಂತಂದ್ರೆ 30 ಡಿಗ್ರಿ ಅಂತ ಇದೆಯಲ್ಲ, ಅದನ್ನ ತೆಗೆದುಕೊಂಡು ಬಿಡಿಸ್ಬೇಕು. ಸೊ ಇಸ್ ದ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಅನ್ನ ತೆಗೆದುಕೊಂಡಾಗ ಎ ಬಿ ಅಪಾನ ಎ ಡಿ ಅಂತ ಬಂತು. ಎ ಬಿ ಅಪಾನ ಎ ಡಿ ಅಂತ ಹೇಳ್ತೀವಿ. ಇಲ್ಲಿ ಟ್ಯಾನ್ 30 ಅಂದ್ರೆ ಎಷ್ಟು? 0.30 ಅಂತ ಬಂತು. ರೂಟ್ ಆಫ್ ಬಿಲೋ ಫಿಂಗರ್ 1 ಆಗುತ್ತೆ, ರೂಟ್ ಆಫ್ ಅಬವ್ ಫಿಂಗರ್ 3 ಆಗುತ್ತೆ. ಅಂದ್ರೆ 1/√3 ಆಗುತ್ತೆ. ಟ್ಯಾನ್ 30 ಡಿಗ್ರಿ ಬೆಲೆ 1/√3 ಈಕ್ವಲ್ ಟು ಎ ಬಿ ಅಪಾನ ಎ ಡಿ ಅಂತಿದೆ. ಎ ಡಿ ಬರಬೇಕು ಅಂದ್ರೆ ವಿದ್ಯಾರ್ಥಿಗಳೇ ಎ ಸಿ ಪ್ಲಸ್ ಸಿ ಡಿ ಅಂತ ಹೇಳ್ತೀವಿ. ಎ ಸಿ ಪ್ಲಸ್ ಸಿ ಡಿ ಅಂತ ತಗೋಬೇಕು. ಹಾಗಾದ್ರೆ ನಾವು ಎ ಬಿ ಇಂಟು √3 ಅನ್ನ ಗುಣಿಸ್ಕೊಳ್ಳೋಣ. ಎ ಬಿ ರೂಟ್ ಆಫ್ 3 ಅಂತ ಬಂತು. ಎ ಬಿ ಇಂಟು √3 ಅನ್ನ ಗುಣಿಸ್ಕೊಂಡಾಗ ಎ ಸಿ ಪ್ಲಸ್ ಸಿ ಡಿ ಇಂಟು 1 ಗುಣಿಸ್ಕೊಂಡಾಗ ಎ ಸಿ ಪ್ಲಸ್ ಸಿ ಡಿ ಅಂತ. ಎ ಬಿ ರೂಟ್ ಆಫ್ 3 ಈಕ್ವಲ್ ಟು ಎ ಸಿ ಬೆಲೆ ಎಷ್ಟಿದೆ ಅಂತಂದ್ರೆ ಎಕ್ಸ್ ಇದೆ. ಎ ಸಿ ಬೆಲೆ ಎಷ್ಟದಲ್ಲಿ? ಎಕ್ಸ್ ಮೀಟರ್. ಸಿ ಡಿ ಅಂತಿದೆ. ಸಿ ಡಿ ಬೆಲೆ ಎಷ್ಟು ಅಂದ್ರ 40 ಮೀಟರ್ ಅಂತಿದೆ. ಸೊ ಇಸ್ ದ 40. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎ ಬಿ ಬೆಲೆ ಬೇಕು. ಎ ಬಿ ಬೆಲೆ ಬೇಕು ಅಂತಂದ್ರೆ ನಮಗ ಎಕ್ಸ್ ಪ್ಲಸ್ 40 ಏನಿದೆ ಅದಕ್ಕೆ ನಾವೇನ್ ಮಾಡ್ಬೇಕು? ರೂಟ್ ಆಫ್ 3ರಿಂದ ಭಾಗಿಸ್ಬೇಕು. ಡಿವೈಡೆಡ್ ಬೈ ದಿ ರೂಟ್ ಆಫ್ 3 ಅಂತ ಹೇಳಿದೆವು. ಸೊ ಇಸ್ ದೇರ್ ಫೋರ್ ಇದು ನಂಬರ್ 2 ಅಂತ ಕರೆಯೋಣ. ನಂಬರ್ 1 ಈಗಾಗಲೇ ಬಿಡಿಸಿವಿ. ಎ ಬಿ ಈಕ್ವಲ್ ಟು ಎಕ್ಸ್ ರೂಟ್ ಆಫ್ 3 ಇದೆ. ಎ ಬಿ ಎರಡನೇದಾಗಿ ಬಿಡಿಸಿವಿ. ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 40 ಅಪಾನ್ ರೂಟ್ ಆಫ್ 3 ಅಂತ ಇದೆ. ಫ್ರಾಮ್ 1 ಅಂಡ್ 2 ಅಂತ ತೆಗೆದುಕೊಳ್ತೀವಿ. 1 ಮತ್ತು 2ರಿಂದ. ಸೊ ಇಸ್ ದೇರ್ ಫೋರ್ ಫ್ರಾಮ್ 1 ಅಂಡ್ 2 1 ಮತ್ತು 2ರಿಂದ ಅಂತ ಬರೀತೀವಿ ಕನ್ನಡದಲ್ಲಿ. ಹಾಗಾದ್ರೆ ಒಂದೇದೇನಿದೆ? ಎ ಬಿ ಈಕ್ವಲ್ ಟು ಎಕ್ಸ್ ರೂಟ್ ಆಫ್ 3 ಇದೆ. ಇದನ್ನು ಎ ಬಿ ಅದ, ಇದನ್ನು ಎ ಬಿ ಇದೆ. ಹಾಗಾದ್ರೆ ಇದು ಎ ಬಿ ಇದಕ್ಕೆ ಸಮ ಆದ್ರ ಎಕ್ಸ್ ರೂಟ್ ಆಫ್ 3 ಈಕ್ವಲ್ ಟು ಎಕ್ಸ್ ಪ್ಲಸ್ 40 ಅಪಾನ್ ರೂಟ್ ಆಫ್ 3 ಆಗುತ್ತೆ. ಸೊ ಇಸ್ ದೇರ್ ಫೋರ್ ಎಕ್ಸ್ ರೂಟ್ ಆಫ್ 3 ಈಕ್ವಲ್ ಟು ಇದು ಎ ಬಿದು. ಆನಂತರ ಈ ಎ ಬಿದು ಇಲ್ಲಿ ಬರೀಬೇಕು. ಎಕ್ಸ್ ಪ್ಲಸ್ 40 ಅಪಾನ್ ರೂಟ್ ಆಫ್ 3 ಅಂತ ಹೇಳ್ತೀವಿ. ಇಲ್ಲಿ 1 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದಕ್ಕೆ ಸಿ ಎಂ ಅಂತ ಬರೀತೀವಿ. ಅಂದ್ರ ಕ್ರಾಸ್ ಮಲ್ಟಿಪ್ಲೈ ಅಂತ ಹೇಳ್ತಾ ಇದೀವಿ. ಓರೆ ಗುಣಾಕಾರ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಎಕ್ಸ್ ರೂಟ್ 3 ಇಂಟು 3 ಅಂತ ಬಂತು. ಸೊ ಇಸ್ ದ ಎಕ್ಸ್ ರೂಟ್ 3 ಇಂಟು ರೂಟ್ 3 ಅಂತ ಇದೆ. ಎಕ್ಸ್ ರೂಟ್ 3 ಇಂಟು ರೂಟ್ 3 ಈಕ್ವಲ್ ಟು ಎಕ್ಸ್ ಪ್ಲಸ್ 40 1 ಗುಣಿಸಿದ್ರ ಎಕ್ಸ್ ಪ್ಲಸ್ 40. ಹಾಗಾದ್ರೆ ಎಕ್ಸ್ ಇಂಟು ರೂಟ್ 3 ರೂಟ್ ಆಫ್ 9 ಆಗುತ್ತೆ. ರೂಟ್ 3 2 ಸಲ ಗುಣಿಸಿದ್ರ ರೂಟ್ ಆಫ್ 9 ಆಗುತ್ತೆ. 9 ಸ್ಕ್ವೈರ್ ರೂಟ್ ಎಷ್ಟಾಗುತ್ತೆ? ವರ್ಗಮೂಲ ಎಷ್ಟಾಗುತ್ತೆ ಅಂದ್ರೆ 3 ಆಗುತ್ತೆ. ನಾವಿಲ್ಲಿ 3 ಅಂತ ತೆಗೆದುಕೊಳ್ಳೋಣ. ಸೊ ಇಸ್ ದ ಎಕ್ಸ್ ಪ್ಲಸ್ 40 ಅಂತ ಆಯ್ತು. 3 ಇಂಟು ಎಕ್ಸ್ 3x ಈಕ್ವಲ್ ಟು ಎಕ್ಸ್ ಪ್ಲಸ್ 40. ಸೊ ಈಸ್ 3x ಮೈನಸ್ ಎಕ್ಸ್. ದೇರ್ ಈಸ್ 3x ಕಡೆ ಪ್ಲಸ್ ಎಕ್ಸ್ ತರಿಸ್ಕೊಂಡೆವು, ಮೈನಸ್ ಎಕ್ಸ್ ಆಗುತ್ತೆ. 40 ಅಂತ ಇತ್ತು. ಇಲ್ಲಿ 3x ಅಲ್ಲಿ ಎಕ್ಸ್ ಕಳೆದಾಗ 2x 40 ಅಂತ ಬಂತು. ಎಕ್ಸ್ ದ ಬೆಲೆ 40ಗೆ ನಾವೇನ್ ಮಾಡ್ಬೇಕು? 2ರಿಂದ ಭಾಗಿಸ್ಬೇಕು. 40ಕ್ಕೆ 2ರಿಂದ ಭಾಗಿಸಿದಾಗ 2 1 2 20
ಎಕ್ಸ್ ಇಕ್ವಲ್ ಟು ಎಷ್ಟು ಅಂದ್ರೆ 20 ಮೀಟರ್ ಬಂತು. ಅಂದ್ರೆ 60 ಡಿಗ್ರಿ ಇದ್ದಾಗ ನಾವು ಎಷ್ಟಾಗುತ್ತೆ ಅಂದ್ರೆ ಅಲ್ಲಿ 20 ಮೀಟರ್ ಅಂತ ಬರುತ್ತೆ. ವಿದ್ಯಾರ್ಥಿಗಳೇ, ನಮಗ್ ಬೇಕಾಗಿದ್ದು ಇದನ್ನ ಕೇಳಿಲ್ಲ ಅವರು. ನಮ್ಗೇನು ಕೇಳಿದ್ದಾರೆ ಅಂದ್ರ ಫೈಂಡ್ ದಿ ಹೈಟ್ ಆಫ್ ದ ಟವರ್ ಅಂತ ಕೇಳ್ತಾ ಇದ್ದಾನೆ. ಸ್ತಂಭದ ಎತ್ತರ ಎಷ್ಟು ಅಂತ ಕೇಳಿದ್ರು. ಅದಕ್ಕೋಸ್ಕರವಾಗಿ ಸೊ ಇಸ್ ದೇರ್ ಫೋರ್ ನಮ್ಗಿಲ್ಲಿ ಎ ಬಿ ಇಕ್ವಲ್ ಟು ಎಕ್ಸ್ ರೂಟ್ ಆಫ್ 3 ಅಂತಿದೆ ಇನ್ ಫಾರ್ಮ್ ನಂಬರ್ 1 ಅಂತ ಹೇಳ್ತಾ ಇದೀವಿ. ಎದರಲ್ಲಿ ಒಂದರಲ್ಲಿ ಏನಂತ ಬರ್ಕೊಂಡಿದೀವಿ ಅಂತಂದ್ರೆ ಎ ಬಿ ಈಕ್ವಲ್ ಟು ಎಕ್ಸ್ ರೂಟ್ 3 ಅಂತ ಬಂದಿದೆ. ಎಕ್ಸ್ ರೂಟ್ 3 ಅಂತ ಇದು ಎಲ್ಲಿ ಅಂತಂದ್ರ ಫ್ರಾಮ್ 1 ಅಂತ ಹೇಳ್ತಾ ಇದೀವಿ, ಒಂದರಿಂದ ಅಂತ. ಹಾಗಾದ್ರೆ ಒಂದರಲ್ಲಿ ನಮ್ಗೆ ಈಗಾಗಲೇ ಏನ್ ಬರ್ಕೊಂಡಿದೀವಿ, ಎ ಬಿ ಅಂದ್ರ ಹೈಟ್ ಆಫ್ ದ ಟವರ್ ಅಂತ ಹೇಳ್ತೀವಿ. ಸೊ ಇಸ್ ದೇರ್ ಫೋರ್ ಎ ಬಿ ಇಕ್ವಲ್ ಟು ಎಕ್ಸ್ ಅಂದ್ರ ಎಕ್ಸ್ ದ ಬೆಲೆ 20 ಅಂತ ಬಂದಿದೆ. ನಿಮಗೆ ಎಕ್ಸ್ ದ ಬೆಲೆ ಎಷ್ಟು ಬಂದದಲ್ಲಿ 20. ಹಾಗಾದ್ರೆ ಎಕ್ಸ್ ಇದ್ದಲ್ಲಿ 20 ಬರೀರಿ, ರೂಟ್ ಆಫ್ 3 ಮೀಟರ್ ಹೈಟ್ ಆಫ್ ದಿ ಟವರ್. ಸೊ ಇಸ್ ದ ಹೈಟ್ ಆಫ್ ದ ಟವರ್ ಅಂತ ಬರೀತೀವಿ. ಅದನ್ನೇ ಸ್ತಂಭದ ಎತ್ತರ ಅಂತ ಕನ್ನಡದಲ್ಲಿ ಬರೀತೀವಿ. ಇದಕ್ಕೆ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಈ ಒಂದು 5ನೆಯ ಲೆಕ್ಕವನ್ನ 5ನೆಯ ಉದಾಹರಣೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಇನ್ನು ಮುಂದೆ 6ನೆಯ ಉದಾಹರಣೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, 5ನೆಯ ಸಮಸ್ಯೆಯನ್ನ ಅಧ್ಯಯನ ಮಾಡಿಕೊಂಡ ನಂತರ ಪುನಃ ನಾವೀಗ 6ನೆಯ ಉದಾಹರಣೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡ್ಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಸಮಸ್ಯೆ, ಉದಾಹರಣೆ 6. ಅದಕ್ಕೋಸ್ಕರವಾಗಿ ತಾವೆಲ್ಲ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 5ನೆಯ ಉದಾಹರಣೆಯನ್ನ ನೋಡಿಕೊಂಡ ನಂತರ 6ನೇ ಉದಾಹರಣೆ ಅತಿ ಮುಖ್ಯವಾದ ಒಂದು ಪ್ರಶ್ನೆ ಪರೀಕ್ಷೆಗೆ. ಅದಕ್ಕೋಸ್ಕರವಾಗಿ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನ ಬಿಡಿಸ್ಲಿಕ್ಕ ತಾವೆಲ್ಲ ಪ್ರಯತ್ನ ಮಾಡಬೇಕು. ನಾವು ಇವಾಗ ಯಾವ ರೀತಿಯಾಗಿ ಇದನ್ನ ಬಿಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ತಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆದರೆ ಈ ಒಂದು ಸಮಸ್ಯೆಯನ್ನ ಬಹಳ ಸುಲಭವಾಗಿರುವ ರೀತಿಯಲ್ಲಿ ಅದನ್ನ ಬಿಡಿಸ್ಲಿಕ್ಕ ಸಾಧ್ಯತೆ ಇದೆ. ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾನೆ. ಎಕ್ಸಾಂಪಲ್ ನಂಬರ್ 6, ದ ಎಂಗಲ್ಸ್ ಆಫ್ ಡಿಪ್ರೆಷನ್ ಅಂತ ಬಂತು. ಡಿಪ್ರೆಷನ್ ಎಂಗಲ್ ಅಂತಂದ್ರೆ ಅವನತ ಕೋನ ಅಂತ ಕರಿತಾ ಇದೀವಿ. ಅಂದ್ರೆ ಮೇಲಿನಿಂದ ಬಿಲ್ಡಿಂಗದ ಮೇಲಿನಿಂದ ಭೂಮಿಯ ಮೇಲೆ ಇರುವ ವಸ್ತುವಿಗೆ ನೋಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಪ್ರೆಷನ್ ಎಂಗಲ್ ಅಂತ ಕರಿತೀವಿ. ಕೆಳಗಿನಿಂದ ಮೇಗೆ ನೋಡುವಾಗ ಎಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತಾ ಇದೀವಿ, ಮೇಲಿನಿಂದ ಕೆಳಗೆ ನೋಡುವಾಗ ಡಿಪ್ರೆಷನ್ ಎಂಗಲ್ ಅಂತ ಕರಿತಾ ಇದೀವಿ. ಅದನ್ನ ತಾವು ಗುರುತಿಸಿಕೊಳ್ಬೇಕು. ಆಫ್ ದ ಟಾಪ್ ಆಫ್ ಐಟ್ ದ ಬಾಟಮ್ ಆಫ್ ಎನ್ 8 ಮೀಟರ್ ಟಾಲ್ ಬಿಲ್ಡಿಂಗ್. ಅವ ಏನ್ ಮಾಡದ ಅಂತಂದ್ರೆ, ಒಂದು ನಾವಿಲ್ಲಿ ಚಿತ್ರನ ತೆಗೆದುಕೊಳ್ಳೋಣ, ಒಂದು ಡೈಗ್ರಾಮ್ ಅನ್ನ ತೆಗೆದುಕೊಳ್ಳೋಣ. ಈ ಒಂದು ಡೈಗ್ರಾಮ್ ಇದು ಒಂದು ಬಿಲ್ಡಿಂಗ್ ಅಂತ ಇರ್ಲಿ, ಎ ಬಿ ಅನ್ನುವಂಥದ್ದು ಬಿಲ್ಡಿಂಗ್ ಅಂತ ತೆಗೆದುಕೊಂಡಾಗ ಇವಾಗ ವೀಕ್ಷಕನು ಅಂದ್ರೆ ನೀವೇ ಅಂತ ಕಲ್ಪನೆ ಮಾಡ್ಕೊಳ್ರಿ. ಇವಾಗ ನೀವು ಎಲ್ಲಿದ್ದೀರಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಅದೇರಿ ಅನ್ನುವಂಥದ್ದು ವಿಚಾರ ಮಾಡಿಕೊಳ್ಳೋಣ. 8 ಮೀಟರ್ ಟಾಲ್ ಬಿಲ್ಡಿಂಗ್ ಫ್ರಮ್ ದ ಟಾಪ್ ಆಫ್ ಎ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಅಂತ ಹೇಳಿದ್ರು. ಇವಾಗ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಮತ್ತೊಂದು ಚಿತ್ರವನ್ನ ತೆಗೆದುಕೊಳ್ಳೋಣ. ಇಲ್ಲಿ ಇನ್ನೊಂದು, ಇದು ಏನು ಅಂತಂದ್ರೆ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಅಂತ ಇರ್ಲಿ. ಹೌದಾ? ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಅಂದ್ರ ಬಹುಮಡಿ ಕಟ್ಟಡ, ಅಂದ್ರೆ
ಅನೇಕ ಅಂತಸ್ತುಗಳು ಇರ್ತಾವಲ್ಲ, ಒಂದ್ ಅಂತಸ್ತು, ಎರಡ್ ಅಂತಸ್ತ, ಮೂರ್ ಅಂತಸ್ತ, ಹಿಂಗ್ ಬಿಲ್ಡಿಂಗ್ ಇರ್ತಾವಲ್ಲ, ಅದಕ್ಕ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತ ಕರಿತಾ ಇದೀವಿ. ಕನ್ನಡದಲ್ಲಿ ಬಹುಮಡಿ ಕಟ್ಟಡ. ಇನ್ನ ಗ್ರಾಮೀಣ ಭಾಷೆಯನ್ನು ತೆಗೆದುಕೊಂಡಾಗ ಬಹು ಅಂತಸ್ತವುಳ್ಳ ಕಟ್ಟಡ ಅಂತ ಕರಿತಾ ಇದೀವಿ. ಹಿಂಗ್ ಇದ್ದಾಗ ನಾವು ಇವಾಗ ಏನ್ ಮಾಡೋಣ ಅಂತಂದ್ರ, ಇಲ್ಲಿ ಇದ್ಕೊಂಡು ಇದಕ್ಕೆ ಸಿಡಿ ಅಂತ ಕರೆಯೋಣ. ಇದಕ್ಕ ಸಿಡಿ ಅಂತ ಕರೆದೆವು. ಆರ್ 30 ಡಿಗ್ರಿ ಅಂಡ್ 45 ಡಿಗ್ರಿ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಹೈಟ್ ಆಫ್ ದ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತ ಹೇಳಿದ್ರು. ಇನ್ನೊಮ್ಮೆ ಓದ್ಕೊಳ್ಳೋಣ. ದ ಆಂಗಲ್ ಆಫ್ ಎಲಿವೇಶನ್ ಡಿಪ್ರೆಷನ್ ಆಫ್ ದಿ ಟಾಪ್ ಅಂಡ್ ದ ಬಾಟಮ್ ಆಫ್ ಎನ್ 8 ಮೀಟರ್ ಟಾಲ್ ಬಿಲ್ಡಿಂಗ್. ಟಾಪ್ ಅಂದ್ರ 8 ಮೀಟರ್ ಟಾಪ್ ಬಿಲ್ಡಿಂಗ್ ಇತ್ತು. ಟಾಪ್ ಅಂದ್ರ ಮೇಲೆ, ಬಾಟಮ್ ಅಂದ್ರ ಕೆಳಗೆ. ಇಲ್ಲಿದಿಂದ ಇಲ್ಲಿ ಒಮ್ಮ ನೋಡ್ತೀವಿ, ಇಲ್ಲಿದಿಂದ ಇಲ್ಲಿ ಒಮ್ಮ ನೋಡ್ಕೊಂತೀವಿ. ಹೌದಾ? ಹಾಗಾದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಹಾರಿಜೆಂಟಲ್ ಲೈನ್ ತಗೋಬೇಕು, ಒಂದು ಕ್ಷಿತಿಜ ರೇಖೆಯನ್ನ ಎಳಿಬೇಕು. ಕ್ಷಿತಿಜ ರೇಖೆ ಎಳೆದಾಗ ಇದು ಒಂದು ಭೂಮಿ ಇರುತ್ತೆ. ಸೊ ಇಷ್ಟ ಈ ಅಂತ ನೋಟ್ ಮಾಡ್ಕೊಳ್ಳೋಣ. ಮೇಲಿನಿಂದ ನಾವು ಈ ಬಿಲ್ಡಿಂಗ್ ಅದ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಮೇಲೆ ಕುಂತ್ಕೊಂಡು ಇದರ ಒಂದು 8 ಮೀಟರ್ ಹೈಟ್ ಬಿಲ್ಡಿಂಗ್ ಏನಿದೆ ಅದರ ಮೇಲ್ತುದಿಯನ್ನ ನೋಡಿದಾಗ ಉಂಟಾದ ಕೋನ ಎಷ್ಟು ಅಂತ ಹೇಳಿದ್ರು, 30 ಡಿಗ್ರಿ ಅಂತ ಹೇಳಿದ್ರು. ಇಲ್ಲಿ 30 ಡಿಗ್ರಿ ಅಂತ. ಇನ್ನ ಇಲ್ಲೇ ಕುತ್ಕೊಂಡು ಆ ಒಂದು 8 ಮೀಟರ್ ಹೈಟ್ ಬಿಲ್ಡಿಂಗ್ ಏನಿದೆ ಅದರ ಕೆಳಗೆ ನೋಡಿದಾಗ, ಬಾಟಮ್ ಅನ್ನ ನೋಡ್ಕೊಂಡಾಗ ಎಷ್ಟು ಅಂತ ಹೇಳಿದ್ರು ಅವರು, 45 ಡಿಗ್ರಿ ಅಂತ ಹೇಳಿದ್ರು. ಸೊ ಇಷ್ಟ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅನುಕ್ರಮವಾಗಿ ಕೊಟ್ಟ ನಂತರ ಫೈಂಡ್ ದ ಹೈಟ್ ಆಫ್ ದ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್. ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಬಹುಮಡಿ ಕಟ್ಟಡದ ಎತ್ತರ ಎಷ್ಟು ಅಂತ ಒಂದು ಪ್ರಶ್ನೆ. ತದನಂತರ ಅಂಡ್ ದ ಡಿಸ್ಟನ್ಸ್ ಬಿಟ್ವೀನ್ ದ ಟೂ ಬಿಲ್ಡಿಂಗ್ಸ್, ಈ ಎರಡು ಬಿಲ್ಡಿಂಗ್ಗಳ ನಡುವಿನ ಅಂತರವನ್ನ ಕಂಡುಹಿಡಿಬೇಕು. ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ, ಉದಾಹರಣೆ 6, ಒಂದು ಬಹುಮಡಿ ಕಟ್ಟಡದ ಮೇಲಿನಿಂದ 8 ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ ಅಂತ. ಅಂದ್ರೆ ಬಹುಮಡಿ ಕಟ್ಟಡದ ಮೇಲೆ ಕುಳಿತುಕೊಂಡು ನಾವು 8 ಮೀಟರ್ ಎತ್ತರವಿರುವ ಸಣ್ಣದೊಂದು ಕಟ್ಟಡ ಇದೆಯಲ್ಲ, ಅದರ ಮೇಲ್ತುದಿ ಮತ್ತು ಕೆಳಭಾಗ ಪಾದಗಳನ್ನ ನೋಡಿದಾಗ ಉಂಟಾದ ಕೋನವು ಎಷ್ಟು ಅಂತಂದ್ರೆ 30 ಡಿಗ್ರಿ ಮತ್ತು 45 ಡಿಗ್ರಿ ಕ್ರಮವಾಗಿ ಉಂಟಾಗಿವೆ ಅಂತ ಹೇಳಿದ್ರು. ತದನಂತರ ಮುಂದೆ ಹಾಗಾದ್ರೆ ಬಹುಮಡಿ ಕಟ್ಟಡದ ಎತ್ತರವನ್ನು, ಇಷ್ಟ ಆದ ನಂತರ ಬಹುಮಡಿ ಕಟ್ಟಡದ ಎತ್ತರ ಅಂದ್ರ ಸಿಡಿಯ ಎತ್ತರವನ್ನು ಮತ್ತು ಆ ಎರಡು ಕಟ್ಟಡಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ. ಈ ಎರಡು ಕಟ್ಟಡಗಳ ನಡುವಿರುವಂತಹ ದೂರ ಏನದ ಅದನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಎ ಬಿ ಈಕ್ವಲ್ ಟು 8 ಮೀಟರ್ ಟಾಲ್ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಅಂದ್ರ 8 ಮೀಟರ್ ಎತ್ತರದ ಕಟ್ಟಡ ಕೊಟ್ಟಿದ್ದವ್ರು ಈಗಾಗ್ಲೇ ಆ ಎತ್ತರದ ಕಟ್ಟಡವನ್ನ ಕೊಟ್ಟಿದ್ದಾರೆ. ಕಟ್ಟಡದ ಎತ್ತರ ಅಥವಾ ಎತ್ತರದ ಕಟ್ಟಡ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸಿಡಿ ಹೈಟ್ ಆಫ್ ದಿ ಟವರ್ ಆರ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್. ಸಿಡಿ ಈಸ್ ಎ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತ. ಹಾಗಾದ್ರೆ ಇದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ, ಬಹುಮಡಿ ಕಟ್ಟಡದ ಎತ್ತರ ಅಂತ ಬರಿತೀವಿ. ಬಹುಮಡಿ ಕಟ್ಟಡದ ಎತ್ತರ ಅಂತ ಬರೀತಾ ಇದ್ದೀವಿ. ಆ ನಂತರ ಇಲ್ಲಿ ವಿದ್ಯಾರ್ಥಿಗಳೇ ಇಡಿ ಪ್ಯಾರಲಲ್ ಎಸಿ ಆಗುತ್ತೆ. ಇಡಿ ಸಮಾಂತರ ಎಸಿ ಇರುತ್ತೆ. ಇಡಿ ಸಮಾಂತರ ಎಸಿ ಅಂತ ತೆಗೆದುಕೊಂಡಾಗ ಸೊ ಈಸ್ ದೇರ್ ಫೋರ್, ಪ್ರಥಮವಾಗಿ ನಾವೇನ್ ಮಾಡ್ಕೊಳ್ಳೋಣ ಅಂದ್ರ ಇದು ಒಂದು ರೇಖೆಯನ್ನ ತೆಗೆದುಕೊಳ್ಳೋಣ. ಇದಕ್ಕೆ ನಾವೇನಂತ ಕರೆಯೋಣ ಅಂತಂದ್ರ ಎಫ್ ಅಂತ ಕರೆಯೋಣ. ಸೊ ಇಸ್ ದ ಸಿ ಎ ಪ್ಯಾರಲಲ್ ಇ ಬಿ ಪ್ಯಾರಲಲ್ ಡಿ ಇ ಅಂತ ಹೇಳ್ತಾ ಇದೀವಿ. ಪ್ಯಾರಲಲ್ ಯಾವುದು ಅಂದ್ರೆ ಇನ್ನೊಂದು ರೇಖೆ ಬಂತಲ್ಲ ಬಿಇ ಅನ್ನುವಂಥದ್ದು ಪ್ಯಾರಲಲ್ ಆಗುತ್ತೆ. ಪ್ಯಾರಲಲ್ ಅಂದ್ರೆ ಏನು, ಸಮಾಂತರ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಎ ಬಿ ಈಕ್ವಲ್ ಟು ಯಾವ್ದಾಗುತ್ತೆ, ಇಲ್ಲಿ ಸಿ ಎಫ್ ಆಗುತ್ತೆ. ಸೊ ಇಸ್ ದೇರ್ ಫೋರ್
ಎ ಬಿ ಈಕ್ವಲ್ ಟು ಸಿ ಎಫ್ 8 ಮೀಟರ್. ಈಗಾಗಲೇ ನಮಗೆ ಏನ್ ಬಂತು ಅಂದ್ರೆ 8 ಮೀಟರ್ ಅಂತ ಗೊತ್ತಾಯ್ತು. ವಿದ್ಯಾರ್ಥಿಗಳೇ ನಾವೇನ್ ಮಾಡೋಣ ಅಂತಂದ್ರೆ ಇವಾಗ ಇ ಡಿ ಪಿ ಎಷ್ಟು ಕೊಟ್ಟಿದ್ದಾರೆ ಅವರು ಅಂದ್ರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಸ್ ದ ಡಿ ಪಿ ಇ ಎಫ್ ಅಂತ ನೋಡ್ಕೊಳ್ಳೋಣ. ಇ ಡಿ ಪಿ ಈಕ್ವಲ್ ಟು ಆಂಗಲ್ ಇ ಡಿ ಬಿ ಈಕ್ವಲ್ ಟು ಆಂಗಲ್ ಡಿ ಬಿ ಇ ಡಿ ಬಿ ಇ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಸೊ ಇಸ್ ದೇರ್ ಫೋರ್ 30 ಡಿಗ್ರಿ ಆಗುತ್ತೆ ಒಂದಾಯ್ತು. ಆನಂತರ ಇ ಡಿ ಎ ಈಕ್ವಲ್ ಟು ಎಷ್ಟು ಅಂತಂದ್ರೆ ಆಂಗಲ್ ಇ ಡಿ ಎ ಈಕ್ವಲ್ ಟು ಡಿ ಎ ಸಿ ಅಂತ ಕರಿತೀವಿ. ಡಿ ಎ ಸಿ ಈಕ್ವಲ್ ಟು 45 ಡಿಗ್ರಿ ಅಂತ ಆಗುತ್ತೆ. ಸೊ ಇಷ್ಟ ನಾವು ಎಂಗಲ್ಸ್ ಯಾವ ಎಂಗಲ್ಗಳಂತ ಕರಿತೀವಿ ಅಂತಂದ್ರೆ ಪರ್ಯಾಯ ಕೋನಗಳು. ದಟ್ ಈಸ್ ಕಾಲ್ಡ್ ಅಲ್ಟರ್ನೇಟ್ ಎಂಗಲ್ಸ್ ಅಂತ ಕರಿತಾ ಇದೀವಿ. ಅಲ್ಟರ್ನೇಟ್ ಎಂಗಲ್ಸ್ ಅಥವಾ ಪರ್ಯಾಯ ಕೋನಗಳು ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನ್ ಮಾಡೋಣ, ಇದು 45 ಡಿಗ್ರಿ ಆಗುತ್ತೆ, ಆ ನಂತರ ಇದು 30 ಡಿಗ್ರಿ ಆಗುತ್ತೆ. ಸೊ ಇಸ್ ದೇರ್ ಫೋರ್ tan 45 ಅಂತ ತೆಗೆದುಕೊಳ್ಳೋಣ. tan 45 ಡಿಗ್ರಿ ಅಂತ ತೆಗೆದುಕೊಂಡಾಗ ಏನ್ ಬಂತು, ಸಿ ಡಿ ಅಪಾನ ಎ ಸಿ ಅಂತ ಬಂತು. ಸೊ ಇಸ್ ದ ಸಿ ಡಿ ಅಪಾನ ಎ ಸಿ ಅಂತ ಹೇಳ್ತೀವಿ. tan 45 ಅಂದ್ರ 1. ಅದೇ ರೀತಿಯಾಗಿ ಸಿ ಡಿ ಅಂತಂದ್ರ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಅಲ್ಲಿ ಸಿ ಡಿ ಕೊಟ್ಟಿಲ್ಲ, ಹೈಟ್ ಆಫ್ ದಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತ ಹೇಳ್ತೀವಿ ಸಿ ಡಿ. ಅದೇ ರೀತಿಯಾಗಿ ಎ ಸಿ ಅಂತ ಇದೆ, ಎ ಸಿ ಅಂತ ತೆಗೆದುಕೊಂಡಾಗ ಸೊ ಇಸ್ ದೇರ್ ಫೋರ್ ಸೇಮ್ ಆಫ್ ಎ ಸಿ ಅಂತ ಈಕ್ವಲ್ ಟು ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎ ಸಿ ಈಕ್ವಲ್ ಟು 1 ಎ ಸಿ, ಸಿ ಡಿ ಈಕ್ವಲ್ ಟು 1 ಸಿ ಡಿ ಅಂತ ಆಯ್ತು. ಎ ಸಿ ಎಷ್ಟಿದೆ ಅಷ್ಟೇ ನಾವೇನು ಅಂತಂದ್ರೆ ಸಿ ಡಿ ಅಂತ ಹೇಳ್ತಾ ಇದೀವಿ. ಎ ಸಿ ಮತ್ತು ಸಿ ಡಿ ಎರಡು ಸಮ ಅಂತ ಅರ್ಥ ಆಯ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರ ಡಿ ಬಿ ಇ ಎಫ್ ಅನ್ನ ಬಿಡಿಸ್ಕೊಳ್ಳೋಣ. ಸೊ ಇಸ್ ದೇರ್ ಫೋರ್ ಟ್ಯಾನ್ ಎಷ್ಟು ಅಂದ್ರೆ 30 ಡಿಗ್ರಿ ಅನ್ನ ತೆಗೆದುಕೊಂಡಾಗ, ಟ್ಯಾನ್ 30 ಡಿಗ್ರಿ ತೆಗೆದುಕೊಂಡಾಗ ಎಫ್ ಡಿ ಅಪಾನ್ ಬಿ ಎಫ್ ಅಂತ ಬರುತ್ತೆ. ಎಫ್ ಡಿ ಅಪಾನ ಬಿ ಎಫ್ ಅಂತ ಹೇಳ್ತೀವಿ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟು 0.30 ಅಂತ ಬಂತು. 30 ಡಿಗ್ರಿ ಫೋಲ್ ಮಾಡಿದಾಗ 1/√ ಎಷ್ಟಾಗುತ್ತೆ 3. ಟ್ಯಾನ್ 30 ಡಿಗ್ರಿ 1/√3 ಈಕ್ವಲ್ ಟು ಎಫ್ ಬಿ ಎಫ್ ಅಂತಿದೆ. ಸೊ ಇಸ್ ದ ಎಫ್ ಡಿ, ಇಲ್ಲಿ ಎಫ್ ಡಿ ಬೆಲೆ ಇಲ್ಲ, ಎಫ್ ಡಿ ಅಂತ ಬರ್ಕೊಳ್ಳೋಣ. ಬಿ ಎಫ್ ಅಂತ ಇದೆ, ಬಿ ಎಫ್ ಅಂತ ಬರ್ಕೊಳ್ಳೋಣ. ದೇರ್ ಫೋರ್ ಬಿ ಎಫ್ ಇಂಟು 1 ಬಿ ಎಫ್ ಅಂತ ಇರ್ಲಿ. √3 ಎಫ್ ಡಿ ಇದೆ, ಎಫ್ ಡಿ √3 ಅಂತ. ವಿದ್ಯಾರ್ಥಿಗಳೇ ನಾವಿಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ಬಿ ಎಫ್ ಅನ್ನುವಂಥದ್ದು ಎ ಸಿಗೆ ಸಮ. ಯಾಕಂದ್ರೆ ರೆಕ್ಟೆಂಗಲ್ ಇದೆ, ಯಾವುದು ಅಂದ್ರೆ ಎ ಸಿ ಎಫ್ ಬಿ ಒಂದು ರೆಕ್ಟೆಂಗಲ್, ಅಭಿಮುಖ ಬಾಹುಗಳು, ಅದಕ್ಕೆ ಆಯತ ಅಂತ ಕರಿತೀವಿ. ಆಯತದಲ್ಲಿ ಅಭಿಮುಖ ಬಾಹುಗಳು ಏನಿರ್ತಾವ ಸಮ ಮತ್ತು ಸಮಾಂತರವಾಗಿರ್ತಾವ. ಎ ಸಿ ಈಕ್ವಲ್ ಟು ಬಿ ಎಫ್ ಅಂತ ತೆಗೆದುಕೊಂಡಾಗ ಸೊ ಇಸ್ ದೇರ್ ಫೋರ್ ಈಗಾಗಲೇ ಹಿಂದೆ ಬಂದಿದೆ ಎ ಸಿ ಈಕ್ವಲ್ ಟು ಸಿ ಡಿ ಅಂತ ಇದೆ. ಎ ಸಿ ಈಕ್ವಲ್ ಟು ಸಿ ಡಿ ಅಂತ ತೆಗೆದುಕೊಂಡಾಗ ಸೊ ಇಸ್ ದ ಎ ಸಿ ಈಕ್ವಲ್ ಟು ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಬಿ ಎಫ್ ಅಂತ ತೆಗೆದುಕೊಳ್ಳೋಣ. ಎ ಸಿ ಇದ್ದ ಜಾಗದಾಗ ಬಿ ಎಫ್ ಅಂತ ಬರ್ಕೊಂಡೇವಂದ್ರ ಬಿ ಎಫ್ ದ ಬೆಲೆ ಎಷ್ಟದ ಅಂತ ಇಲ್ಲಿ ಎಫ್ ಡಿ ಈಕ್ವಲ್ ಟು ಎಫ್ ಡಿ √3 ಅಂತ ಕೊಟ್ಟಿದ್ದಾರೆ. ಸೊ ಇಸ್ ದ ಎಫ್ ಡಿ √3 ಅಂತ ಬರ್ಕೊಂಡಿವಿ ನಾವು ಇವಾಗ. ಅಂದ್ರೆ ಬಿ ಎಫ್ ಈಕ್ವಲ್ ಟು ಎ ಸಿ ಅಂತ ಆಯ್ತು. ಯಾಕಂದ್ರೆ ಇಲ್ಲಿದೆ ಎ ಸಿ ಬೆಲೆ ಮತ್ತು ಬಿ ಎಫ್ ದ ಬೆಲೆ ಎಷ್ಟೆಷ್ಟು ಅನ್ನುವಂಥದ್ದು. ಸೊ ಇಸ್ ದೇರ್ ಫೋರ್ ಇವಾಗ ಇಲ್ಲಿ ನಾವೇನ್ ಮಾಡೋಣ, ಬಿ ಎಫ್ ಅಂತ ಅನ್ನೋದಲ್ಲ ಆ ಜಾಗದಾಗ ಎ ಸಿ ಅಂತ ಬರ್ಕೊಳ್ಳೋಣ. ಎ ಸಿ ಬರ್ಕೊಂಡೇವು ಅಂತಂದ್ರ ಮುಂದೆ ಎಷ್ಟು ಬರೀಬೇಕಾಗತ್ತೆ, ಎಫ್ ಡಿ √3 ಅಂತ ಬರೀಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗಳೇ ನಾವು ಇವಾಗ ಎ ಸಿ ಈಕ್ವಲ್ ಟು ಇನ್ನೊಂದು ಏನು ಅಂತಂದ್ರೆ ಎಫ್ ಡಿ √3 ಅಂತ ಬರ್ಕೊಂಡಿದೀವಿ.
ಇದು ನೋಡ್ಕೊಳ್ಳಿ ಎ ಸಿ ಈಕ್ವಲ್ ಟು ಇದನ್ನು ಎ ಸಿ ಅಂತ ಬರುತ್ತೆ. 2 ಫ್ರಾಮ್ ಇದಕ್ಕೆ 1 ನಾನು ಇದಕ್ಕ 2 ಅಂತ ಕರೆಯೋಣ. ಹಾಗಾದ್ರೆ ಸಿ ಡಿ ಅಂತ ಬಂತು. ಎ ಸಿ ಈಕ್ವಲ್ ಟು ಎ ಸಿ ಇಸ್ ದ ನಂಬರ್ ಆಫ್ 1, ಸಿ ಡಿ ನಂಬರ್ 2 ಎ ಸಿ ತೆಗೆದುಕೊಂಡಾಗ ಎಫ್ ಡಿ ರೂಟ್ ಆಫ್ 3 ಅಂತ ಬಂತು. ಇದು ಎದರಿಂದ ಅಂತಂದ್ರ ಫ್ರಾಮ್ 1 ಅಂಡ್ 2 ಅಂತ ಹೇಳ್ತೀವಿ, 1 ಮತ್ತು 2ರಿಂದ. ಸಿ ಡಿ ಅಂದ್ರ ಏನು? ಸಿಇ ಸಿ ಎಫ್ ಪ್ಲಸ್ ಎಫ್ ಡಿ ಇದೆ. ಸಿ ಎಫ್ ಸಿ ಡಿ ಬೆಲೆ ಸಿ ಎಫ್ ಪ್ಲಸ್ ಎಫ್ ಡಿ. ಯಾಕಂದ್ರ ಸಿ ಡಿ ಬರಬೇಕು ಅಂದ್ರ 1 ಪಾಯಿಂಟ್ ಇದೆ ಇಲ್ಲಿ. ಸಿ ಡಿ ನಾವು ಹೋಗ್ಬೇಕು ಅಂದ್ರೆ ಸಿ ಎಫ್ ಪ್ಲಸ್ ಎಫ್ ಡಿ ಅಂತ ಬೇಕಲ್ಲ, ಅದಕ್ಕೋಸ್ಕರವಾಗಿ ಸಿ ಎಫ್ ಪ್ಲಸ್ ಎಫ್ ಡಿ. ಇಲ್ಲಿ ಎಫ್ ಡಿ ಅಂತ ಇದೆ ರೂಟ್ ಆಫ್ 3. ಸಿ ಎಫ್ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಈಗಾಗಲೇ ಕೊಟ್ಟಿದ್ದಾರೆ 8 ಮೀಟರ್ ಅಂತ. ಸೊ ಈಸ್ 8 ಮೀಟರ್ ಪ್ಲಸ್ ಎಫ್ ಡಿ ಅಂತ ಬರ್ಕೊಳ್ಳೋಣ ಈಕ್ವಲ್ ಟು ಎಫ್ ಡಿ ರೂಟ್ ಆಫ್ 3. ಇದು ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ಎಫ್ ಡಿ ಇದೆ, ಇದೊಂದು ಎಫ್ ಡಿ ಅನ್ನುವಂಥದ್ದು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ ಅಂತಂದ್ರೆ ಸೊ ಈಸ್ ದೇರ್ ಫೋರ್ 8 ಉಳಿಯುತ್ತೆ. ಇವಾಗ ಎಫ್ ಡಿ ರೂಟ್ ಆಫ್ 3 ಅಂತಿದೆ. ಎಫ್ ಡಿ ರೂಟ್ ಆಫ್ 3 ಪ್ಲಸ್ ಎಫ್ ಡಿ ಈಚೆ ಕಡೆ ಬರೋತ್ನಾಗ ಮೈನಸ್ ಎಫ್ ಡಿ ಆಗತ್ತೆ. ಸೊ ಈಸ್ ದೇರ್ ಫೋರ್ 8 ಎಫ್ ಡಿ ಅನ್ನ ಹೊರಗೆ ತಗೊಂಡೇವು ಅಂದ್ರ ಎಫ್ ಡಿ ರೂಟ್ ಆಫ್ 3 ಮೈನಸ್ 1. ಎಫ್ ಡಿ ಬೆಲೆ ಬೇಕು. ಎಫ್ ಡಿ ಈಕ್ವಲ್ ಟು ರೂಟ್ ಆಫ್ 3 ಮೈನಸ್ 1ಕ್ಕ 8ರಿಂದ ಭಾಗಿಸ್ಬೇಕು. ಎಫ್ ಡಿ ಎಷ್ಟಾಗುತ್ತೆ? ರೂಟ್ ಆಫ್ 3 ಮೈನಸ್ 1/8 ಬಂತು. ಹಾಗಾದ್ರೆ ಸಿ ಡಿ ಬೆಲೆ ಎಷ್ಟು ಅಂತ ಕೇಳ್ತೀವಿ ನಾವಿಲ್ಲಿ. ಹೈಟ್ ಸಿ ಡಿ ಈಕ್ವಲ್ ಟು ಏನೇನು ಅಂದ್ರೆ ಸಿ ಎಫ್ ಪ್ಲಸ್ ಎಫ್ ಡಿ ಅಂತ. ಸೊ ಇಸ್ ದ ಸಿ ಎಫ್ 8 ಪ್ಲಸ್ ಎಫ್ ಡಿ ರೂಟ್ ಆಫ್ 3 ಮೈನಸ್ 1/8 ಅಂತ ಹೇಳ್ತಾ ಇದೀವಿ. ಈ ರೀತಿಯಾಗಿ ಇದು ಟಾವರದ ಎತ್ತರ ಆಗುತ್ತೆ. ಎಷ್ಟು? ಇನ್ನು ಇದೇ ರೀತಿಯಾಗಿ ಬಿಡಿಸ್ಕೊಂಡ್ರೆ ಮುಂದೆ ನಾವು ಬಿಡಿಸ್ಕೊಂತ ಹೋದಾಗ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಎ ಸಿ ಅಂತ ಹೇಳಿದ್ದಾರೆ. ಎ ಸಿ ಈಕ್ವಲ್ ಟು ಏನಂತಂದ್ರೆ ಸಿ ಡಿ ಅಂತ ಹೇಳ್ತಾ ಇದೀವಿ. ಸೊ ಇಸ್ ದ ಎ ಸಿ ಈಕ್ವಲ್ ಟು ಸಿ ಡಿ ಅಂತ ಇದೆ. ಸೊ ಇಸ್ ದ ಎ ಸಿ ಬೆಲೆನು ಎಷ್ಟಾಗುತ್ತೆ ಅಂದ್ರೆ 8 ಪ್ಲಸ್ ರೂಟ್ ಆಫ್ 3 ಮೈನಸ್ 1/8 ಅಂತ ಹೇಳ್ತಾ ಇದೀವಿ. ಈ ರೀತಿಯಾಗಿ ಒಂದು ಟಾವರದ ಎತ್ತರ ಅಂದ್ರೆ ಅಲ್ಲಿರ್ತಕ್ಕಂಥ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನಿದೆ, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಎತ್ತರ, ಮಲ್ಟಿ ಸ್ಟೋರೇಜ್ ಹೈಟ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಆ ಬಹುಮಡಿ ಕಟ್ಟಡದ ಎತ್ತರ. ಇದು ಡಿಸ್ಟನ್ಸ್ ಅಂತ ಹೇಳ್ತಾ ಇದೀವಿ. ಡಿಸ್ಟನ್ಸ್ ಅಂದ್ರೆ ಅಂತರ ಅಂತ, ಎರಡು ಕಟ್ಟಡಗಳ ನಡುವಿನ ಅಂತರ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಈ ಒಂದು ಸಮಸ್ಯೆ ಅಂದ್ರೆ ಉದಾಹರಣೆ 6 ಈ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡ್ಕೊಂಡಿದೀವಿ. ಮುಂದೆ 7 ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನೋಡಿಕೊಳ್ಳೋಣ.